ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತ ಪ್ರಕೃತಿ ಪ್ರಿಯರ ಮನಸೂರೆಗೊಳ್ಳುವ ಅದ್ಭುತ ಪ್ರವಾಸಿ ತಾಣ. ಶರಾವತಿ ನದಿಯ ನೀರು ಸುಮಾರು 253 ಮೀಟರ್ ಎತ್ತರದಿಂದ ಕಲ್ಲಿನ ಕಣಿವೆಗೆ ಧುಮುಕುವ ದೃಶ್ಯವೇ ಜೋಗ ಜಲಪಾತದ ಪ್ರಮುಖ ಆಕರ್ಷಣೆ. ಮಳೆಗಾಲದಲ್ಲಿ ಜಲಪಾತದ ವೈಭವ ಇನ್ನಷ್ಟು ಹೆಚ್ಚಾಗುತ್ತದೆ. ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು, ಮೋಡ ಕವಿದ ಆಕಾಶ ಮತ್ತು ಭೋರ್ಗರೆಯುವ ನೀರಿನ ಸದ್ದು ಇವೆಲ್ಲವೂ ಸೇರಿ ಅದ್ಭುತ ಅನುಭವ ನೀಡುತ್ತವೆ. ಜೋಗ ಜಲಪಾತವನ್ನು ಮುಖ್ಯವಾಗಿ 4 ಭಾಗಗಳಾಗಿ ವಿಂಗಡಿಸಲಾಗಿದೆ: ರಾಜ, ರಾಣಿ, ರೋರರ್ ಮತ್ತು ರಾಕೆಟ್. ಇವುಗಳಲ್ಲಿ ರಾಜ ಜಲಧಾರೆ ನೇರವಾಗಿ ಕೆಳಗೆ ಧುಮುಕುವ ಭವ್ಯ ದೃಶ್ಯ ನೀಡಿದೆ. ರೋರರ್ ಮತ್ತು ರಾಕೆಟ್ ಜಲಧಾರೆಗಳು ವೇಗವಾಗಿ ಹರಿದು ಬರುವ ನೀರಿನ ಶಕ್ತಿಯನ್ನು ತೋರಿಸುತ್ತವೆ. ರಾಣಿ ಜಲಧಾರೆ ತನ್ನ ಸುಂದರವಾದ ಸೊಗಸಾದ ಹರಿವಿನಿಂದ ಗಮನ ಸೆಳೆಯುತ್ತದೆ. ಮಳೆಗಾಲದ ಸಮಯದಲ್ಲಿ ಶರಾವತಿ ನದಿಗೆ ಹೆಚ್ಚಿನ ನೀರು ಸೇರುವುದರಿಂದ ಜೋಗ ಜಲಪಾತದ ಸೌಂದರ್ಯವನ್ನು ನೋಡುವುದೇ ಒಂದು ವಿಭಿನ್ನ ಅನುಭವ. ಜಲಪಾತದ ಎದುರಿನ ವೀಕ್ಷಣಾ ಸ್ಥಳದಿಂದ ನಿಂತು ನೋಡಿದರೆ ಬೃಹತ್ ಬಂಡೆಗಳ ನಡುವೆ ಧುಮುಕುವ ನೀರಿನ ದೃಶ್ಯ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಜೋಗದ ಸುತ್ತಮುತ್ತಲೂ ಪಶ್ಚಿಮ ಘಟ್ಟಗಳ ಅದ್ಭುತ ಪ್ರಕೃತಿ ಸೌಂದರ್ಯವಿದೆ. ಹೀಗಾಗಿ ಜೋಗ ಜಲಪಾತ ಕೇವಲ ಒಂದು ಜಲಪಾತವಲ್ಲ, ಪ್ರಕೃತಿ, ನೀರು ಮತ್ತು ಪಶ್ಚಿಮ ಘಟ್ಟಗಳ ಸೌಂದರ್ಯದ ಅದ್ಭುತ ಸಂಗಮ. ಇಲ್ಲಿ ಪ್ರವಾಸಕ್ಕೆ ಬರುವವರು ಮಳೆಗಾಲದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಜಾರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸುರಕ್ಷತಾ ಸೂಚನೆಗಳನ್ನು ಪಾಲಿಸಬೇಕು. ಹಾಗಾದರೆ ಕರ್ನಾಟಕದ ಈ ಅದ್ಭುತ ಜಲಧಾರೆಯನ್ನು ನೀವು ಇನ್ನೂ ನೋಡಿಲ್ಲವೇ? ಜೋಗ ಜಲಪಾತಕ್ಕೆ ಒಮ್ಮೆ ಭೇಟಿ ನೀಡಿ ಪ್ರಕೃತಿಯ ಶಕ್ತಿಯನ್ನು ಕಣ್ಣಾರೆ ನೋಡಿ. ಇಂತಹ ಕರ್ನಾಟಕದ ಅದ್ಭುತ ಪ್ರವಾಸಿ ತಾಣಗಳ ಮಾಹಿತಿಗಾಗಿ ಅದ್ಭುತ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.